ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನೋದ್ ಪ್ರಭಾಕರ್. ತುಂಬಾ ಖುಷಿಯಾಗಿದ್ದೀನಿ. ಇವತ್ತು 30ನೇ ದಿನ ನಮ್ಮ ಮಾದೇವ ಸಿನಿಮಾ ಯಶಸ್ವಿಯಾಗಿ ನಡೀತಿದೆ. ಹಾಗೆ ಇಲ್ಲಿ ಸಂತೋಷ್ ಥಿಯೇಟರ್ ನಿನ್ನೆಯಿಂದ ಸಂತೋಷ್ ಥಿಯೇಟ್ರಲ್ಲಿ ನಡೀತಿದೆ, 4 ಆಟ ನಡೀತಿದೆ. ಸೊ ಅದೇ ಥರದ್ದು ಒಂದು ಸಪೋರ್ಟು, ಅಷ್ಟೇ ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ನೀಡ್ತಾ ಇದ್ದಾರೆ. ಈಗಲೂ ಮ್ಯಾಗ್ನಿ ಶೋಗೆ ಬಂದೆ, ತುಂಬಾ ಖುಷಿ ಆಯಿತು. ತುಂಬ ಜನ ಬಂದಿದ್ದಾರೆ. ಆ್ಯಂಡ್ ನನಗಾಗಲಿ, ಡೈರೆಕ್ಟರ್ಗಾಗಲಿ, ನಿರ್ಮಾಪಕರಿಗಾಗಲಿ ಭಾಳನೇ ಖುಷಿ ಆಗ್ತಿದೆ. ಹೊಸ ಸಿನಿಮಾ ಏನು ಓಪನಿಂಗ್ ಸಿಗುತ್ತೋ ನನಗೆ ಅಷ್ಟೇ ಇವತ್ತೂ ಅಷ್ಟೇ ಜನ ಬಂದು ಅಷ್ಟೇ ಪ್ರತಿಕ್ರಿಯೆ ನೀಡ್ತಿದ್ದಾರೆ. ಖುಷಿ ಆಗ್ತಿದೆ. ಹಾಗೂ ನಿಮ್ಮೆಲ್ಲರ ಒಂದು ಇವತ್ತು ನಮಗೆ ಸಪೋರ್ಟಿಂದ ಇವತ್ತು ಸಿನಿಮಾ ಚೆನ್ನಾಗಿ ನಡೀತಿದೆ. ಸೊ 25 ಆಯಿತು, 30ನೇ ದಿನ ಆಯಿತು, ಆದಷ್ಟು ಬೇಗ 50ನೇ ದಿನದತ್ತ ಯಶಸ್ವಿಯಾಗಿ ನಡೀತಿದೆ. ನಿಮ್ಮ ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಸದಾ ಹೀಗೆ ಇರಲಿ. ಹಾಗೂ ಎಲ್ಲ ದೇವರುಗಳ ಆಶೀರ್ವಾದ, ಅಭಿಮಾನಿ ದೇವರುಗಳ ಆಶೀರ್ವಾದದಿಂದನೇ ಇವತ್ತು ಈ ಸಿನಿಮಾ ಇಲ್ಲಿವರೆಗೂ ನಡೀತಿದೆ. ಸೊ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹೇಳಿ ಡೈರೆಕ್ಟರ್. ಎಲ್ಲ ಸಂತೋಷ್ ಥಿಯೇಟರ್ಗೆ ಬಂದಿದ್ದೀವಿ. ಇದೇ ಸಂತೋಷ ಇನ್ನೂ 50 ದಿನ ಆದ್ಮೇಲೂ, 25 ದಿನ ಆದ್ಮೇಲೆ 100 ದಿನದವರೆಗೂ ಹೋಗ್ಲಿ ಅಂತ ಆಸೆ ಪಡ್ತೀನಿ. ಥ್ಯಾಂಕ್ ಯು. ಆದಷ್ಟು ಬೇಗ ನಮ್ಮೆಲ್ಲ ನಿರ್ಮಾಪಕರಿಗೆಲ್ಲ ಹಾಕಿರೋ ಬಂಡವಾಳ ಅಷ್ಟು ಈಗ ಆಲ್ರೆಡಿ ಬಂದಿದೆ, ಇನ್ನೂ ಅವ್ರ ಕೈಗೆ ಸೇರಬೇಕು. ಆದಷ್ಟು ಬೇಗ ಸೇರುತ್ತೆ. ಹಾಗೆ ನಮ್ಮ ನಿರ್ದೇಶಕರು ತುಂಬ ಖುಷಿಯಾಗಿದ್ದಾರೆ. ಯಾಕಂದರೆ ಭಾಳ ಮೊನ್ನೆನೂ ನೀವು ಯಾರೋ ಇಂಟರ್ವ್ಯೂ ಮಾಡಿದ್ದೀರ ಅನಿಸುತ್ತೆ ತುಮಕೂರಲ್ಲಿ. ಭಾಳ ಅವ್ರ ನೋವುಗಳನ್ನೆಲ್ಲ ಹೇಳ್ಕೊತಿದ್ರು. ಸೊ ಅದಕ್ಕೆಲ್ಲ ಇವತ್ತಿಗೆಲ್ಲ ನಾಂದಿ ಆಡಿ ಅಲ್ವಾ? ಕರೆಕ್ಟ್ ಅಲ್ವಾ? 25 ವರ್ಷದ ಕನಸು ಇವತ್ತು ನನಸಾಯ್ತು ಸರ್. ಹೌದು, 23 ವರ್ಷದ ಕನಸು ಖಂಡಿತ ನೆನಸಾಯ್ತು ಅನ್ನೋದಕ್ಕಿಂತ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಈಗ. ಅದು ನನಗೆ ಬೇರೆ ಥರದ್ದೇ ಒಂದು ಈ ಸಕ್ಸಸ್ನ ಬೇರೆ ಥರದ್ದೇ ಹ್ಯಾಂಡಲ್ ಮಾಡ್ತಿದ್ದೀನಿ. ತುಂಬ ಖುಷಿಯಾಗಿ ಸೆಲೆಬ್ರೇಟ್ ಮಾಡಲಿಲ್ಲ, ಯಾವುದೂ ಏನೂ ಮಾಡಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ಧನ್ಯವಾದಗಳು ಹೇಳಿ, ಎಲ್ಲ ದೇವ್ರುಗಳು ನಮಸ್ಕಾರ ಹೇಳಿ. ಸೊ ಈಗ ಆಲ್ರೆಡಿ ಬಲರಾಮ ಶೂಟಿಂಗ್ ನಡೀತಿದೆ. ಬೆಳಗಿನ ಜಾವ 3:15 ಏನೋ ಬಂದೆ. ಯಾಕಂದರೆ ಮೊನ್ನೆ 9 ಗಂಟೆ ಬೆಳಗ್ಗೆ ಹೋಗಿತ್ತು, ನಿನ್ನೆ 2 ಗಂಟೆವರೆಗೂ ಕಾಲ್ ಶೀಟ್ ಇತ್ತು, 2:15 ಮುಗೀತು. ಸೊ ಇನ್ನೂ ಸ್ಕ್ರಿಪ್ಟಲ್ಲಿ ಇನ್ನೂ ಅಡಿಷನ್ ಆಗ್ತಿದೆ. ಯಾಕಂದರೆ ಮಾದೇವ ಈ ಸಕ್ಸಸ್ ನೋಡಿ ಆಮೇಲೆ ತಾಯಂದರು ತುಂಬ ಇಷ್ಟಪಡ್ತಿದ್ದಾರೆ. ಅದರ ಫ್ಯಾಮಿಲಿ ಆಡಿಯನ್ಸ್ ಭಾಳ ಇಷ್ಟಪಡ್ತಿದ್ದಾರೆ. ಹಾಗೆ ಇನ್ನೊಂದು ಸ್ವಲ್ಪ ಸೀನ್ಸ್ಗಳೆಲ್ಲ ಆ್ಯಡ್ ಆಗ್ತಿದೆ. ಸೊ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡುವಂಥ ಸಿನಿಮಾ ಬಲರಾಮ. ಹಾಗೂ ಲಂಕಾಸುರ ಮುಂದೆ ಬರ್ತಿದೆ. ಸೊ ಇಷ್ಟೆಲ್ಲ ನಾವು ಇನ್ನೂ ಮತ್ತೆ ಚೇಂಜಸ್ಗೆಲ್ಲ ಮಾಡಿಕೊಂಡು ಮಾಡ್ತಿದ್ದೀವಿ. ಹಾಗೆ ನಾನು ಸುಮಾರು ಜನ 25ನೇ ದಿನಕ್ಕೆ ಭಾಳಷ್ಟು ಜನ ಕಮೆಂಟ್ ಹಾಕಿದ್ದಾರೆ. ಅವತ್ತು ಒಂದು ಟೈಮಲ್ಲಿ ನಡೀತಿತ್ತು, 25ನೇ ವಾರ ನಡೀತಿತ್ತು. ಈಗ ಬರೀ ಸಿನಿಮಾ ಇಂಡಸ್ಟ್ರಿ ಬರೀ 25ನೇ ದಿನ ನಡೀತಿದೆ. ಬಟ್ ನಮಗೆ ಅದು ಎಲ್ಲೋ ಒಂದು ಕಡೆ ಬೇಜಾರಿದೆ ಅಂತ. ಬಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಅಂದರೆ, ಅವತ್ತಿನ ಕಾಲಘಟ್ಟದಲ್ಲಿ ಮೊಬೈಲ್ ಇರಲಿಲ್ಲ, OTT ಇರಲಿಲ್ಲ, TV ಇರಲಿಲ್ಲ, ಯಾವುದೇ HD ಕ್ವಾಲಿಟಿ ಇರಲಿಲ್ಲ, ಯಾವುದೇ ಮನೇಲಿ ಕೂತ್ಕೊಂಡು ಸಿನಿಮಾ ನೋಡೋವಂಥ ಯಾವುದೇ ಒಂದು ಟೆಕ್ನಾಲಜಿ ಇರಲಿಲ್ಲ. ಬಟ್ ಆದರೆ ಇವತ್ತು ಎಲ್ಲನೂ ನಮ್ಮ ಕೈಯಲ್ಲಿದೆ. ಅದನ್ನೆಲ್ಲ ಮೀರಿ ಜನ ಹೊರಗಡೆ ಬಂದು ಇವತ್ತು ಈ ಸಿನಿಮಾನ 25ನೇ ದಿನ ನೋಡಿದ್ದಾರೆ. 30 ದಿನ ಆಗ್ತಿದೆ, 50 ದಿನದತ್ತ ನಡೀತಿದೆ. ಅಂದರೆ ಸಿನಿಮಾ ಅಷ್ಟು ಚೆನ್ನಾಗಿದೆ. ಆಮೇಲೆ ಮನೆ ಮಂದೆ ಎಲ್ಲ ಕೂತ್ಕೊಂಡು ಇವತ್ತು ಎಷ್ಟೊಂದು ಜನ ನೋಡ್ತಿದ್ದಾರೆ. ಆಮೇಲೆ ತಾಯಂದ್ರೆಲ್ಲ ನೋಡಿ ತುಂಬ ಚೆನ್ನಾಗಿದೆ ಅಂತ, ಒಂದು ಪುಟ್ಟ ಮಗು ಅಷ್ಟು ಕ್ಯೂಟಾಗಿ ಕೂತ್ಕೊಂಡು ಚೆನ್ನಾಗಿದೆ ಸಿನಿಮಾ ಅಂದರು. ಸೊ ಹಾಗೆ ಎಲ್ರಿಗೂ ಇನ್ನೂ ಯಾರು ಸಿನಿಮಾ ನೋಡಲಿಲ್ವೋ ಬಂದು ದಯವಿಟ್ಟು ನೋಡಿ ಹರಿಸಿ ಅಂತ ಕೇಳ್ಕೊತೀನಿ. ಡೈರೆಕ್ಟರ್ ನೀವು ಹೇಳಿದ್ದಾರೆ ಅಷ್ಟೇ, ಯಾರು ನೋಡಿಲ್ಲೋ ದಯವಿಟ್ಟು ಬನ್ನಿ. ನಿಮ್ಗೆ ಯಾರಿಗೂ ನಿರಾಸೆ ಆಗಲ್ಲ. ಪಕ್ಕಾ ಪೈಸಾ ವಸೂಲ್ ಸಿನಿಮಾ. ಅಷ್ಟೇ, ಬಂದು ರೆಸ್ಟ್ ಮಾಡಿ 100 ದಿನವರೆಗೂ ಸಪೋರ್ಟ್ ಮಾಡಿ. ಹೌದು, ಈಗಲೂ ನನಗೆ ಒಬ್ರು ಯಾರೇ ಹೇಳಿದ್ರು ಅಂದರೆ ಅವ್ರು ಬಂದು ಸಿನಿಮಾ ನೋಡ್ಕೊಂಡು ಹೋಗಿ ಹೋದ್ವಾರ ನೋಡಿದ್ರಂತೆ ಸಿನಿಮಾನ. ತುಂಬ ಚೆನ್ನಾಗಿದೆ ಸಿನಿಮಾ ಅಂತೇಳಿ ಈ ವಾರಕ್ಕೋಸ್ಕರ ವೆಯ್ಟ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಸೊ ತುಂಬಾ ಖುಷಿ ಆಗ್ತಿದೆ. ಅಂದರೆ ಫಸ್ಟ್ ರಿಲೀಸ್ ದಿನದಿಂದ ಇವತ್ತಿನವರೆಗೂ ಅದನ್ನೇ ಹೇಳ್ತಿದ್ದೀನಿ. ನಾವು ಎಷ್ಟೇ ಹೇಳಿ, ನಾವು ಏನೇ ಮಾತಾಡಿದ್ರು ಮನೆಯಿಂದ ಒಬ್ಬರು ಪ್ರತ್ಯಕ್ಷ ಸಾಕ್ಷಿಯಾಗಿ ಸಿನಿಮಾ ನೋಡಿ ಅವ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವ್ರ ಮನೆಯಿಂದ ಕರ್ಕೊಂಡ್ಬರ್ತಿದ್ದಾರೆ. ಸೊ ಅದು ಒಂದು ಟ್ರೂ ರಿಪೋರ್ಟು, ಒಂದು ನಿಜವಾದ ರಿಪೋರ್ಟು. ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಕರ್ನಾಟಕ. ಧನ್ಯವಾದಗಳು. ಅಣ್ಣ, ಮಾದೇವ ಸಕ್ಸಸ್ ಸಿಕ್ಕಿದೆ. ಕರ್ನಾಟಕದಲ್ಲಿ ತುಂಬಾ ಜನ ಅಭಿಮಾನಿಗಳು ನಿಮ್ಮನ್ನ ಮೀಟ್ ಮಾಡ್ಬೇಕಂತಾರೆ. ಏನಾದರೂ ಈ ಸಕ್ಸಸ್ ಖುಷಿಯಲ್ಲೇ ಫ್ಯಾನ್ಸ್ ಮೀಟ್ ಅರೇಂಜ್ ಮಾಡಿ? ಇಲ್ಲ ಸರ್, ಖಂಡಿತ ಕೇಳ್ತಾವ್ರೆ. ಹೌದು, ಖಂಡಿತ. ಈಗ ನಾಳೆ ಪ್ಯಾಥೋ ಸಾಂಗ್ ನಮ್ಮ ಪ್ಯಾಥೋ ಪ್ರಜು ಅವರು ಹಾಡಿರೋದು, ಅದನ್ನ ನಾನು ನೋಡ್ತಿದ್ದೆ. ಎಲ್ಲ ಸಾಂಗ್ ರಿಲೀಸ್ ಕೆಳಗಡೆ ಕಮೆಂಟ್ ಬರ್ತಿತ್ತು, ಆ ಸಾಂಗ್ ಯಾವಾಗ ರಿಲೀಸ್ ಮಾಡ್ತೀರಾ, ತುಂಬಾ ಚೆನ್ನಾಗಿದೆ ಆ ಸಾಂಗ್ ಅಂತೇಳಿ. ಸೊ ಇವತ್ತು ಸಂಜೆಯಲ್ಲಿ ಅಂದರೆ ನಾಳೆ ಆದಷ್ಟು ಬೇಗ ಯೂಟ್ಯೂಬಲ್ಲಿ ಎಲ್ರಿಗೂ ಆ ಸಾಂಗು A2 ಅಲ್ಲಲ್ಲ, A2 ಥಿಂಕ್ ಮ್ಯೂಸಿಕಲ್ಲಿ
ನಿಮ್ಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಸೊ ಆ ಸಾಂಗ್ ತುಂಬ ಜನ ವೆಯ್ಟ್ ಮಾಡ್ತಿದ್ರು, ನಾನು ಸಹ ವೆಯ್ಟ್ ಮಾಡ್ತಿದ್ದೆ, ಆ ಸಾಂಗ್ ಬರ್ತಿದೆ. ಸೊ ಅದನ್ನು ನೀವು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಖಂಡಿತ ಉತ್ತರ ಕರ್ನಾಟಕದಿಂದ ಹಿಡಿದು ಎಲ್ಲ ಕಡೆ, ಯಾಕಂದರೆ ಲಾಸ್ಟ್ ಟೈಮ್ ನಾನು ಬಿಫೋರ್ ರಿಲೀಸ್ ಹೋಗಿ ಬಂದಿದ್ದೆ. ಅದಾದಮೇಲೆ ರಿಲೀಸ್ ಆದಮೇಲೆ ರಾಯರ ಮಠಕ್ಕೆ ಹೋಗಿ ಬಂದೆ, ಅಷ್ಟೇ ಆಗಿದ್ದು ನನಗೆ, ಯಾಕಂದ್ರೆ ಬಲರಾಮ ಶೂಟಿಂಗ್ ನಡೀತಿದೆ. ಸೊ ಈ ಗ್ಯಾಪಲ್ಲಿ ಮತ್ತೆ ತಿರ್ಗಾ ನಾನು ಟೈಮ್ ನೋಡ್ತಿದ್ದೀನಿ. ಈ ಸಲ ಹೋದರೆ ಸುಮಾರು ಕಡೆ ನಾನು ಹೋಗೋಕ್ಕಾಗಲಿಲ್ಲ, ನೀವೆಲ್ಲ ಬಂದಾಗ್ಲೂ ಸುಮಾರು ಕಡೆ ನಾನು ಹೋಗೋಕ್ಕಾಗಲಿಲ್ಲ, ಎಲ್ಲರೂ ನಿರಾಶೆ ಆದರು. ಅವ್ರಿಗೆಲ್ಲ ನಾನು ಕ್ಷಮಾಪಣೆ ಕೇಳ್ಕೊತೀನಿ. ಈ ಸಲ ಹೋದರೆ ಒಂದು ವಾರ ಒಂದು ಟೈಮ್ ತಗೊಂಡು ಪ್ರತಿಯೊಬ್ಬರನ್ನೂ ನಾನು ಮೀಟ್ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ನಾನು ಫೋಟೋಸ್ ಕೊಟ್ಟರು, ಅಷ್ಟು ಟೈಮ್ ಕೊಟ್ಟು ಅವ್ರಿಗೆ ಧನ್ಯವಾದಗಳು ಹೇಳಿ ನಾನು ಖಂಡಿತ ಬರ್ತೀನಿ. ಧನ್ಯವಾದಗಳು. ಜೈ ಕರ್ನಾಟಕ.